ಗಣಿ ವರದಿ ಸ್ಫೋಟ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಈಗ ತಳಮಳ ಶುರುವಾಗಿದೆ. ಸಿಎಂ ನಿವಾಸದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಸಭೆ ನಡೆಸುತ್ತಿದ್ದಾರೆ. ಗಣಿ ವರದಿ ಬಿಜೆಪಿ ಸರ್ಕಾರಕ್ಕೆ ಉರುಳಾಗುವ ಸಾಧ್ಯತೆ ದಟ್ಟವಾಗ್ತಾ ಇದ್ದಂತೆ ಕೇಸರಿಪಾಳ್ಯದಲ್ಲಿ ಬಿರುಸಿನ ಚಟುವಟಿಕೆ ಶುರುವಾಗಿದೆ. ಸಿಎಂ ಯಡಿಯೂರಪ್ಪ ಸ್ಥಾನಕ್ಕೆ ಕುತ್ತು ಬರುವ ಆತಂಕ ಬಿಜೆಪಿ ವಲಯದಲ್ಲಿ ಆವರಿಸಿದೆ. ಹೀಗಾಗಿ ಸಿಎಂ ನಿವಾಸದಲ್ಲಿ ಸಮಾಲೋಚನೆ ಆರಂಭವಾಗಿದೆ. ಇಂದು ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಡಾಲರ್ಸ್ ಕಾಲೋನಿಯಲ್ಲಿರುವ ಸಿಎಂ ಯಡಿಯೂರಪ್ಪ ಮನೆಗೆ ದೌಡಾಯಿಸಿದ್ರು. ಬಿಜೆಪಿ ವರಿಷ್ಠರ ಸಂದೇಶ ಬಂದ ನಂತರ ರಾಜ್ಯ ಬಿಜೆಪಿ ಕೈಗೊಳ್ಳಬೇಕಾದ ನಿರ್ಧಾರಗಳ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ನಾಳೆ ಗಣಿ ವರದಿ ಸಲ್ಲಿಕೆಯಾದ ನಂತರ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಚರ್ಚೆಯನ್ನ ನಡೆಸಿದ್ದಾರೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಎಷ್ಟೊತ್ತಿಗೆ ಒಂದು ಸಭೆ ಆರಂಭವಾಯಿತು? ಯಾವೆಲ್ಲ ನಾಯಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ? ಸೌಮ್ಯ, ಇವತ್ತು ಬೆಳಗ್ಗೆ 8:30 ಹೊತ್ತಿಗೆ ಈ ಒಂದು ಸಭೆ ಆರಂಭ ಆಗಿದೆ. ಅಂದ್ರೆ ಸುಮಾರು ಅರ್ಧ ಗಂಟೆಯಿಂದ ಈ ಒಂದು ಸಭೆ ಸತತವಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಡಾಲರ್ಸ್ ಕಾಲನಿಯ ನಿವಾಸ ಧವಳಗಿರಿಯಲ್ಲಿ ಅರ್ಧ ಗಂಟೆಯಿಂದ ಈ ಒಂದು ಸಭೆ ನಡೀತಾ ಇದೆ. 8:30 ಹೊತ್ತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರು ಕೂಡ ಇಲ್ಲಿಗೆ ಬಂದು ಈ ಸಭೆಯನ್ನ ಸೇರ್ಕೊಂಡಿದ್ದಾರೆ. ಇನ್ನು ಹಲವರು ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂತ ಮಾಹಿತಿ ಸುವರ್ಣ ನ್ಯೂಸ್ 24/7ಗೆ ಲಭ್ಯ ಆಗಿದೆ. ಸೌಮ್ಯ, ಸಹಜವಾಗಿ ಈ ಒಂದು ಸಭೆ ಈಗಿನ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಹಾಗೆ ಏನು ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಸಹಜವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡದೇ ಇರೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನುವಂತಹ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ರೆ, ಅದರ ಜೊತೆಗೆ ನಿನ್ನೆಯೇ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಇವತ್ತು ಕೂಡ ಈಶ್ವರಪ್ಪನವರನ್ನ ತಮ್ಮ ಜೊತೆಗೆ ಇಟ್ಟುಕೊಂಡು ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಒಂದ್ ವೇಳೆ ಬಿಜೆಪಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬಹುದು, ರಾಜೀನಾಮೆ ಕೇಳಿದ್ರೆ ಏನ್ ಮಾಡ್ಬೇಕು, ಹಾಗೆ ನಾಳೆ ಲೋಕಾಯುಕ್ತರು ಗಣಿ ವರದಿಯನ್ನ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆ ಗಣಿ ವರದಿಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹೆಸರಿದೆ ಅನ್ನುವ ಹಿನ್ನೆಲೆಯಲ್ಲಿ ಏನೆಲ್ಲ ಕ್ರಮವನ್ನ ಕೈಗೊಳ್ಳಬೇಕಾಗಬಹುದು, ಕಾನೂನಾತ್ಮಕವಾಗಿ ಏನೇನ್ ಮಾಡ್ಬೇಕಾಗಬಹುದು, ಹಾಗೆ ಅಧಿಕಾರವನ್ನ ಉಳಿಸಿಕೊಳ್ಳುವ ಕಡೆ ರಾಜೀನಾಮೆಯನ್ನ ಕೊಡದೆ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರೆದು ಜೊತೆಯಲ್ಲಿ ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ಮಾಡ್ಬೇಕಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆ ಬಹಳ ಮಹತ್ವ ಪಡೆದಿದೆ. ಓಕೆ ವೀರೇಂದ್ರ, ಇವತ್ತು ಕೂಡ ದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕರು ಒಂದು ಸಭೆಯನ್ನ ಸೇರ್ತಿದ್ದಾರೆ, ಮಾತುಕತೆಯನ್ನ ನಡೆಸಲಿದ್ದಾರೆ. ಸೊ ಇವತ್ತು ಈಗ ಸಿಎಂ ಮನೆಯಲ್ಲಿ ನಡೀತಾ ಇರುವಂತಹ ಸಭೆ ಈ ಒಂದು ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ? ಸೌಮ್ಯ, ಒಂದಂತೂ ಸ್ಪಷ್ಟ, ಅದು ವಿರೋಧ ಪಕ್ಷಗಳಿಂದ ಇರ್ಬೋದು ಅಥವಾ ಹಲವು ಬಿಜೆಪಿಯ ನಾಯಕರಿಂದಲೇ ಇರ್ಬೋದು. ಮುಖ್ಯಮಂತ್ರಿ ಯಡಿಯೂರಪ್ಪನವರ ರಾಜೀನಾಮೆಗೆ ಒತ್ತಡ ಬಂದಿರೋದಂತೂ ಬಹಳ ಸ್ಪಷ್ಟ. ಸಾಕಷ್ಟು ಒತ್ತಾಯ ಪಕ್ಷದ ಒಳಗಿನಿಂದಲೇ ಕೇಳ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಇದು ಮತ್ತೊಮ್ಮೆ ದೊಡ್ಡ ಸಂಕಷ್ಟ ಆಗಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಅವರ ತಲೆ ಮೇಲೆ ತೂಗುಗತ್ತಿದ್ದಾಗ ಅವರು ಎಸ್ಕೇಪ್ ಆಗಿದ್ರು. ಆದ್ರೆ ಈ ಬಾರಿ ಈ ತೂಗುಗತ್ತಿ ಅವರಿಗೆ ತಲೆಗೆ ಬಹಳ ಹತ್ತಿರದಲ್ಲಿದೆ, ಅವರ ಕುರ್ಚಿ ಬಹಳ ಜೋರಾಗಿ ಅಲ್ಲಾಡ್ತಾ ಇದೆ. ಹೀಗಾಗಿ ಈ ಬಾರಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎಸ್ಕೇಪ್ ಆಗೋದು ಅಷ್ಟು ಸುಲಭ ಇಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಾನು ಏನೆಲ್ಲ ಯಾವೆಲ್ಲ ಮಾರ್ಗಗಳನ್ನ ವಾಮ ಮಾರ್ಗಗಳನ್ನ ಉಪಯೋಗಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದೇ ಚರ್ಚೆ ನಡೀತಾ ಇದೆ. ಒಂದ್ ವೇಳೆ ತಾನು ಕುರ್ಚಿಯಿಂದ ಇಳಿಯಲೇಬೇಕಾದಂತಹ ಸಂದರ್ಭ ಬಂದ್ರು ಕೂಡ, ಯಾಕಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಹಿಂದೆ ಎಸ್ಕೇಪ್ ಆಗ್ಲಿಕ್ಕೆ ಸಾಕಷ್ಟು ಕಾರಣಗಳಿದ್ವು. ಆದ್ರೆ ಈ ಬಾರಿ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಲವು ಆರೋಪಗಳು ಅವ್ರ ತಲೆ ಮೇಲಿದೆ. ಕೋರ್ಟ್ ಅಲ್ಲಿ ಹಲವು ಪ್ರಕರಣಗಳಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಚಾರಣೆ ಕೂಡ ಆರಂಭ ಆಗಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಈ ಹಿಂದೆ ಮಾಡದಂತೆ ಬ್ಲಾಕ್ ಮೇಲ್ ಮಾಡಿ ಹೆದರಿಸಿ
ಬಚಾವಾಗ್ಬಿಡ್ಬೋದು ಅನ್ನುವಂತ ಹಿಂದಿನ ಕಾನ್ಫಿಡೆನ್ಸ್ ಇವತ್ತಿಗೆ ಯಡಿಯೂರಪ್ಪನವರಲ್ಲಿ ಉಳಿದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ತರಾತುರಿಯಲ್ಲಿ ಈ ಒಂದು ಸಭೆಯನ್ನ ಇವತ್ತು ಬೆಳಗ್ಗೆಯೇ ಆರಂಭಿಸಿದ್ದಾರೆ. ಬಹುಶಃ ಈ ಸಭೆಯಲ್ಲೂ ಕೂಡ ಯಾವುದೇ ಅಂತಿಮ ನಿರ್ಧಾರವನ್ನ ಕೈಗೊಳ್ಳದೇ ಇದ್ರೂ ಕೂಡ ಮುಂದಿನ ಮಾರ್ಗಗಳ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಚಿತ್ರಣವನ್ನ ಅವರು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಬಹುಶಃ ಈಶ್ವರಪ್ಪನವರು ಕೂಡ ಅವರ ಜೊತೆಗಿದ್ರು ಕೂಡ ಅವರು ಮಾನಸಿಕವಾಗಿ ಅವರ ಚಿಂತನೆ ಏನೆಲ್ಲ ಆಗಿರ್ಬೋದು ಅನ್ನೋದು ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ಅವರು ಕೂಡ ಭಿನ್ನಮತೀಯ ನಾಯಕರಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಂತವರು, ಹಾಗೆ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷಿಗಳಲ್ಲಿ ಅವರು ಕೂಡ ಪ್ರಮುಖರು. ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಜೊತೆ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಅಂಶ. ಸೌಮ್ಯ. ಓಕೆ, ಧನ್ಯವಾದ ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಗಣಿ ವರದಿ ಬಿಜೆಪಿ ಸರ್ಕಾರಕ್ಕೆ ಉರುಳಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಕೇಸರಿಪಾಳ್ಯದಲ್ಲಿ ಈಗಾಗಲೇ ಬಿರುಸಿನ ಚಟುವಟಿಕೆಗಳು ಶುರುವಾಗಿದೆ. ಒಂದ್ ಕಡೆ ದೆಹಲಿಯಲ್ಲಿ ಹಿರಿಯ ಬಿಜೆಪಿ ನಾಯಕರು ಸಭೆಯನ್ನ ಸೇರ್ತಾ ಇದ್ರೆ, ಈಗ ಸಿಎಂ ಯಡಿಯೂರಪ್ಪ ಅವರ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಈಶ್ವರಪ್ಪ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ. ಒಂದು ವೇಳೆ ಏನು ಯಾವ ರೀತಿ ಒಂದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದಕ್ಕೆ ಅಕಸ್ಮಾತ್ ಏನಾದರೂ ಹೈಕಮಾಂಡ್ ಏನು ಸಿಎಂ ಯಡಿಯೂರಪ್ಪ ಅವರ ರಾಜೀನಾಮೆಯನ್ನ ಕೇಳಿದ್ರೆ ಅದಕ್ಕೆ ಯಾವ ರೀತಿ ಒಂದು ಸ್ಪಷ್ಟೀಕರಣ ಕೊಡಬೇಕು, ಮುಂದೆ ಯಾವೆಲ್ಲ ರೀತಿಯ ಒಂದು ಬೆಳವಣಿಗೆಗಳು ನಡೆಯುತ್ತೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಈಗ ಸಿಎಂ ಯಡಿಯೂರಪ್ಪ ಅವರ ಮನೆಯಲ್ಲಿ ನಡೆಸಲಾಗ್ತಾ ಇದೆ.